LIC ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಒಂದು ಸೇರಿಬಿಟ್ಟು ಒಂದು ಸಣ್ಣ ಒಂದು ಬ್ಯಾಂಕ್ ಮತ್ತು LIC ಒಂದು ಸಣ್ಣ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಒಂದು ವಿಮಾ ಬ್ಯಾಂಕ್ ಅಂತ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕಿಂತ ಮೊದಲು ನಮ್ಮ ಒಂದು LICಯ ಟೀಮನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ವಿ ಹ್ಯಾವ್ ವಿತ್ ಅಸ್ ಅವರ್ ಸೀನಿಯರ್ ಡಿವಿಷನ್ ಮ್ಯಾನೇಜರ್ ಶ್ರೀ ಜ್ಯೋತಿ ಕುಮಾರ್ ಸೇನ್ ಸರ್, and Mr. Arvind is our Deputy Manager Bank Assurance, and Mr. K.R. Mohan, Manager Vilajpete Bank, and we have Sri S. Basuraj, Assistant Branch Manager Vilajpete Bank, myself I am Ananta Padmanabh, Manager Bank Assurance Alternate Channel, Mysore Division Office. LIC ನಮ್ಮ ಮೈಸೂರು ವಿಭಾಗ ನಿಮ್ಮ ಹೇಗೆ ಬ್ಯಾಂಕ್ ಝೋನಲ್ ಆಫೀಸ್ ಅಥವಾ ರೀಜನಲ್ ಆಫೀಸ್ ಅಂತ ಹೇಗೆ ಹೇಳ್ತೀರಿ, ಹಾಗೆ ನಮ್ಮ ಮೈಸೂರು ವಿಭಾಗ ಜಿಯೋಗ್ರಫಿಕಲ್ ಏರಿಯಾ ಹೋದರೆ ವಿ ಆರ್ ಕವರಿಂಗ್ 5 ಡಿಸ್ಟ್ರಿಕ್ಟ್. ಕೊಡಗು is one of the district. ಕೊಡಗು, ಮಂಡ್ಯ and ಹಾಸನ್, ಮೈಸೂರು and ಚಾಮರಾಜನಗರ. ಇದು ನಮ್ಮ ಮೈಸೂರು ವಿಭಾಗದ ಒಂದು ಭೌಗೋಳಿಕ ಒಂದು ವ್ಯಾಪ್ತಿ. ಇದು ನಮ್ಮ ವಿಭಾಗದಲ್ಲಿ ಆಲ್ಮೋಸ್ಟ್ ಆಲ್ ವಿ ಹ್ಯಾವ್ ವಿತ್ ಅಸ್ 22 LIC ಬ್ರಾಂಚಸ್ ಆ್ಯಂಡ್ ಒಂದು PNDS ಅಂದರೆ ಪೆನ್ಷನ್ ಮತ್ತು ಗ್ರೂಪ್ ಇನ್ಶೂರೆನ್ಸ್ ವಿಭಾಗ, ಹಾಗೆ 4 ಸೆಪರೇಟ್ ಬ್ರಾಂಚಸ್ಗಳು ನಮ್ಮ ವಿಭಾಗದಲ್ಲಿದ್ದಾವೆ. ಆ್ಯಂಡ್ ಇದೊಂದು ವಿಮಾ ಬ್ಯಾಂಕ್ ಫಂಕ್ಷನ್ ಅಂದರೆ ವಿಮಾ ಬ್ಯಾಂಕ್ ಪ್ರೋಗ್ರಾಮು ನಾವು LIC ಮತ್ತು ಬ್ಯಾಂಕ್ ಟೈಅಪ್ ಅಂದರೆ ಫಸ್ಟ್ ಬ್ಯಾಂಕ್ ವಿ ಆರ್ ಟೈಅಪ್ ವಿತ್ ಕಾರ್ಪೊರೇಷನ್ ಬ್ಯಾಂಕ್ ಇನ್ ದ ಇಯರ್ 2001. ಸೊ ಅಲ್ಲಿಂದ ನಂತರ ಇನ್ಶೂರೆನ್ಸ್ LIC ಮತ್ತು ಬ್ಯಾಂಕ್ ಸೇರಿ ಬ್ಯಾಂಕ್ LIC ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ. ನಮ್ಮ ಕಸ್ಟಮರಿಗೆ, ನಮ್ಮ ಎದುರುಗಡೆಯವರಿಗೆ ಸಮ್ಟೈಮ್ಸ್ ಇಮೇ ಸರ್ಪ್ರೈಸ್ ಆಲ್ಸೋ. ಆನ್ ದೀಸ್ ಡೇಸ್ ಬ್ಯಾಂಕ್ ಡೆಪಾಸಿಟ್ ಆನ್ ಲೆಂಡಿಂಗ್ ಅಥವಾ ನಿಮ್ಮ SBI ಕರೆಂಟ್ ಅಕೌಂಟ್ ಆಪರೇಟಿಂಗ್ ಇರ್ತಾ ಇತ್ತು. ಈಗ LIC ಪ್ರಾಡಕ್ಟ್ ಸಹಿತ ಬ್ಯಾಂಕ್ ಇವತ್ತು ಸೇಲ್ ಮಾಡ್ತಿದೆ. ಆ್ಯಂಡ್ LICನೂ ಅಷ್ಟೇ, ಅರ್ಲಿಯರ್ ಡೇಸಲ್ಲಿ ನಾವು LIC ಬಿಸ್ನೆಸ್ಸನ್ನು ಮಾತ್ರ ಮಾಡ್ತಾ ಇದ್ದೀವಿ. ಇವತ್ತು ಮೋಸ್ಟ್ ಆಫ್ ದ ಬಿಸ್ನೆಸ್ ಅಂದರೆ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಅಥವಾ ಹೌಸಿಂಗ್ ಫೈನಾನ್ಸ್, ದೆನ್ ಯೂನಿಟ್ ಲಿಂಕ್ಡ್ ಪ್ರಾಡಕ್ಟನ್ನು ಸೇಲ್ ಮಾಡ್ತಕ್ಕಂಥದ್ದು, ಸೋ ಮೆನಿ ಡಿವಿಯೇಷನ್ಸನ್ನು ಇವತ್ತು ಪಬ್ಲಿಕ್ ಸೆಕ್ಟರ್ ಇರ್ತಕ್ಕಂಥ ಇಂಡಸ್ಟ್ರೀಸ್ ಆರ್ಗನೈಸೇಷನ್ ಮಾಡ್ತಾ ಇದೆ. ಸೊ ಇವತ್ತಿನ ಈ ಒಂದು ವಿಮಾ ಬ್ಯಾಂಕ್ ಫಂಕ್ಷನ್ ಕಾರ್ಯಕ್ರಮಕ್ಕಿಂತ ಮುಂಚೆ ಸ್ಮಾಲ್ ಇಂಟ್ರಡಕ್ಷನ್ ಕೊಡಬೇಕು ಅನ್ನಿಸ್ತು. With this, on behalf of the Mysore Division, I welcome you all, Mr. Arvind. ಎಲ್ರಿಗೂ ನಮಸ್ಕಾರ. ಇದು ಏನು ವಿಮಾ ಬ್ಯಾಂಕ್ ಅಂದರೆ ಏನು ಅನ್ನೋದು ಕೆಲವು ಕಸ್ಟಮರ್ಸ್ ಬಂದಿರೋದ್ರಿಂದ ಇದೇನು ಹೊಸ ಒಂದು ವರ್ಡ್ ನಾವು ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ನಮ್ಮಲ್ಲಿ ಇಲ್ಲಿ ಇಷ್ಟ ತನಕ ಅನಂತ ಪದ್ಮನಾಭ್ ಅವರು ಹೇಳಿದ್ರು, ಬ್ಯಾಂಕ್ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇಲ್ಲಿ ಬ್ಯಾಂಕ್ ವಿಲ್ ಡೂ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ್ಯಂಡ್ ಆ ಬ್ಯಾಂಕಿನ ಯಾವುದೇ ಶಾಖೆ 150ಕ್ಕೂ ಹೆಚ್ಚು ಪಾಲಿಸಿನ ಒಂದು ವರ್ಷದಲ್ಲಿ ಮಾಡಿದಾಗ ಆ ಶಾಖೆನ ನಾವು ವಿಮಾ ಬ್ಯಾಂಕ್ ಅಂತ ಗುರುತಿಸ್ತೀವಿ. ಅದಕ್ಕೆ ಇಟ್ಸ್ ಅ ರೆಕಗ್ನೇಷನ್ ಫಾರ್ ದಿ ಗುಡ್ ಜಾಬ್ ಡನ್. ಈ ಒಂದು ಇಂಟ್ರೊಡಕ್ಷನ್ ಹೊಂದಿಗೆ ಐ ರಿಕ್ವೆಸ್ಟ್ ಮಿಸ್ಟರ್ ರಾಘವಾಚಾರ್ಯ, ಮ್ಯಾನೇಜರ್ ಆಫ್ ನಲ್ಕೇರಿ ಕಾರ್ಪೊರೇಷನ್ ಬ್ಯಾಂಕ್, ಟು ವೆಲ್ಕಮ್ ಯು. ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಕಾರ್ಪೊರೇಷನ್ ಬ್ಯಾಂಕ್ ನಾಲ್ಕೇರಿ ಬ್ರಾಂಚ್ ಮತ್ತು ಝೋನಲ್ ಆಫೀಸ್ ಹಾಸನ ಪರವಾಗಿ ನಾನು ನಿಮ್ಮೆಲ್ಲರನ್ನು ಇಂದು ಈ ಬೆಳಿಗ್ಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಧ್ಯೆ ಇವತ್ತು LICಯ ಸೀನಿಯರ್ ಡಿವಿಷನ್ ಮ್ಯಾನೇಜರ್ ಜ್ಯೋತಿ ಕುಮಾರ್ ಸೇನ್ ಅವರು ಬಂದು ನಮ್ಮ ಉತ್ಸಾಹವನ್ನು ಮತ್ತಷ್ಟು ಇಮ್ಮಡಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ಹಾಗೂ LIC ಪರವಾಗಿ ಕೂಡ ಹಾಗೂ ನಾಲ್ಕೇರಿಯ ನಾಗರಿಕರ ಪರವಾಗಿ ಸ್ವಾಗತ ಬಯಸ್ತೇನೆ. ದಯವಿಟ್ಟು ನಮ್ಮ LICಯ ಬ್ರಾಂಚ್ ಮ್ಯಾನೇಜರ್ ಮೋಹನ್ ಅವರು ಅವರಿಗೆ ಪುಷ್ಪವನ್ನು ಅರ್ಪಿಸಿ ಸ್ವಾಗತ ಕೋರಬೇಕಾಗಿ ಕೇಳ್ಕೊಳ್ತೀನಿ. ನಮ್ಮವರೇ ಆದ ನಮ್ಮ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಶ್ರೀ ಎಸ್ ನರೇಂದ್ರ ಪೈ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಾಸನದಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಪರಿಚಯ ಮಾಡುವ ಅಗತ್ಯ ಇಲ್ಲ, ನಮಗೆಲ್ಲರಿಗೂ ಗೊತ್ತಿದೆ. ತುಂಬ ಅಲ್ಪ ಅವಧಿಯಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿಕೊಂಡು ಎಲ್ಲರ ಮನೆಗೆದ್ದಿದ್ದಾರೆ. ಶ್ರೀ
ನರೇಂದ್ರ ಪೈ ಅವರನ್ನು ಕಾರ್ಪೊರೇಷನ್ ಬ್ಯಾಂಕ್ ನಾಲ್ಕೇರಿಯ ಪರವಾಗಿ ಮತ್ತು ನಾಲ್ಕೇ ನಾಗರಿಕ ಪರವಾಗಿ ನಾನು ಸ್ವಾಗತಿಸ್ತೇನೆ. ಇನ್ನು LICಯ ಪ್ರಬಂಧಕರಾದ ಶ್ರೀ KA ಪದ್ಮನಾಭ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಈ ಸಭೆಗೆ ಸ್ವಾಗತಿಸ್ತೇನೆ. ಶ್ರೀ KR ಮೋಹನ್ ಅವರು ನಮ್ಮ ವಿರಾಜಪೇಟೆಯ LICಯ ಬ್ರಾಂಚ್ ಮ್ಯಾನೇಜರ್. ಆದರೆ ಅವರು ಇತ್ತೀಚೆಗೆ ನಮ್ಮ ಕಾರ್ಪೊರೇಷನ್ ಬ್ಯಾಂಕಿನ ನಾಲ್ಕೇ ಶಾಖೆಯೊಟ್ಟಿಗೆ ಐಡೆಂಟಿಫೈ ಮಾಡಿಕೊಂಡು ಜಾಸ್ತಿ, ಯಾಕಂದ್ರೆ ಹೆಚ್ಚಿನ ಸಮಯ ನಮ್ಮಲ್ಲೇ ಇದ್ದುಕೊಂಡು ನಮ್ಮ ಉತ್ಸಾಹವನ್ನು ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ವಿಮಾ ಬ್ಯಾಂಕ್ ಆಗುವಲ್ಲಿ ಅವರ ಸಹಕಾರ ತುಂಬಾ ಅದು ನಾನು ಹೇಳಿದಷ್ಟು ಕಡಿಮೆ ಅಂತಲೇ ಅನಿಸ್ತದೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತೇನೆ. ಇನ್ನೋರ್ವ ಯಾವ ಲೋ ಪ್ರೊಫೈಲ್ ಇಟ್ಕೊಳ್ಳುವಂತ ವ್ಯಕ್ತಿ ನಮ್ಮ ಮಿತ್ರರಾದ ಪದ್ಮನಾಭ ಮಲ್ಯ ಅವರು. ಬಹುಶಃ ಇವರು ಇಲ್ಲದಿದ್ರೆ ನಾಲ್ಕೇರಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗುವುದು ಅಸಂಭವ ಆಗಿತ್ತು. ಅವರ ಪ್ರಯತ್ನ ಅದೆಷ್ಟು ಅಂತ ಹೇಳಿ ನಾನು ವಿವರಿಸ ಪ್ರಯೋಜನ ಇಲ್ಲ. ಆದರೆ ನನಗೆ ಗೊತ್ತಿದೆ ಈ ವಿಮಾ ಬ್ಯಾಂಕ್ ಆಗುವಲ್ಲಿ ಅವರ ಪಾತ್ರ ನನಗಿಂತಲೂ ಜಾಸ್ತಿ ಅಂತ ಹೇಳಿ. ಅಂತ ಒಬ್ಬ ನನ್ನ ಮಿತ್ರರನ್ನು ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತೇನೆ. ಪದ್ಮನಾಭ ಮಲ್ಯ. ಈ ಒಂದೆರಡು ಮಾತುಗಳಿಂದ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ. ಹಾಗೂ ಈ ಸಮಾರಂಭಕ್ಕೆ ಇವತ್ತು ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಬಾಲಕೃಷ್ಣ ಅವರು ಮತ್ತು ಸೆಕ್ರೆಟರಿಗಳಾದ ಶ್ರೀಮತಿ ಲೀಲಾವತಿ ಅವರು ಕೂಡ ಆಗಮಿಸಿದ್ದಾರೆ. ನಮ್ಮ ಹಿರಿಯ ಕಸ್ಟಮರ್ ಉಚ್ಚಯ ಅವರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸ್ವಾಗತಿಸ್ತೇನೆ. ಥ್ಯಾಂಕ್ ಯು ಸರ್. ಈ ಒಂದು ನಲ್ಕೇರಿ ಶಾಖೆ ಕಾರ್ಪೊರೇಷನ್ ಬ್ಯಾಂಕ್ ವಿಮಾ ಬ್ಯಾಂಕ್ ಆಗುತ್ತೆ ಅನ್ನೋದನ್ನ ನಾವು ಕೂಡ ಊಹಿಸಿರ್ಲಿಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ 15th ಮಾರ್ಚ್ವರೆಗೂ ಕೇವಲ ಬರೀ 14 ಪಾಲಿಸಿಗಳನ್ನು ಮಾತ್ರ ಆಗಿತ್ತು. ನಾವು ಮೋಹನ್ ಒಂದ್ಸಲ ಬಂದಾಗ ರಾಘವಾಚಾರ್ಯ ಅವ್ರನ್ನ ಮೀಟ್ ಮಾಡಿ, ಸರ್ ಈ ತರ ವಿಮಾ ಬ್ಯಾಂಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಇನ್ನ ಬರೀ 14 ಪಾಲಿಸಿಗಳಾಗಿದೆಯಲ್ಲ ಅಂತ. ಅವರು ಒಂದೇ ಮಾತು ಹೇಳಿದ್ರು, ನೀವು ಯಾಕೆ ಯೋಚನೆ ಮಾಡ್ತೀರಾ, ನಾವು ವಿಮಾ ಬ್ಯಾಂಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ, ಮಾಡೇ ಮಾಡ್ತೀವಿ. ನಮ್ಮ AGM ಸರ್ಗೆ ಮಾತು ಕೊಟ್ಟಿದ್ದೀವಿ ವಿಮಾ ಬ್ಯಾಂಕ್ ಮಾಡ್ತೀವಿ ಅಂತ. ಖಂಡಿತವಾಗ್ಲೂ ಆ ಮಾತು ಉಳಿಸ್ಕೋತೀವಿ. ಯು ನೀಡ್ ನಾಟ್ ವರಿ ಅಬೌಟ್ ಇಟ್, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಬಿಕಮ್ ಅ ವಿಮಾ ಬ್ಯಾಂಕ್ ಅಂತ ಹೇಳಿದ್ರು. ಅವತ್ತು ಕೂಡ ನನಗೆ ಸ್ಟಿಲ್ ಐ ವಾಸ್ ಅಂಡರ್ ದ ಇಂಪ್ರೆಷನ್ ಹ್ಯಾಕ್ ಮಾಡ್ತಾರೆ ಇವರು ವಿಮಾ ಬ್ಯಾಂಕ್ ನ ಅಂತ. ಬಟ್ ಒನ್ ಥಿಂಗ್ ಇಸ್ ಶ್ಯೂರ್, ಇಫ್ ದಿ ಬ್ಯಾಂಕ್ ಮ್ಯಾನೇಜರ್ ಮೈಂಡ್ಸ್ ಇಟ್, ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಡನ್ ಅನ್ನೋದನ್ನ ಅವರು ಶೋನ್ ಇಟ್. ಅಂಡ್ ಅಲಾಂಗ್ ವಿತ್ ಮಿಸ್ಟರ್ ಪದ್ಮನಾಭ ಮಲ್ಯ, ಅವರ ಒಂದು ಕಾಂಟ್ರಿಬ್ಯೂಷನ್ ಮತ್ತೆ ರಾಘವಾಚಾರ್ಯ ಮತ್ತೆ ಕೋಆರ್ಡಿನೇಷನ್ ವಿತ್ ಅವರ್ ಬ್ರಾಂಚ್ ಮ್ಯಾನೇಜರ್ KR ಮೋಹನ್, ದೇ ಹ್ಯಾವ್ ಮೇಡ್ ದಿಸ್ ಪಾಸಿಬಲ್. ಅಂಡ್ ಕಾರ್ಪೊರೇಷನ್ ಬ್ಯಾಂಕ್ ನಲ್ಕೇರಿ ನಮ್ಮ ಒಂದು LIC ಮೈಸೂರು ಡಿವಿಷನ್ ನಲ್ಲಿ 8th ವಿಮಾ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ. ಇಟ್ಸ್ ಅ ವೆರಿ ವಂಡರ್ಫುಲ್ ಒಕೇಶನ್. ಅಂಡ್ on this occasion we would like to honor the branch manager Nalkeri Corporation Bank, Mr. Raghavacharya. I now request our senior division manager to honor him with this garland and also hand over a citation certificate to the branch. ಬ್ರಾಂಚ್ ಇದುವರೆಗೂ 170ಕ್ಕೂ ಹೆಚ್ಚು ಪಾಲಿಸಿಗಳನ್ನು ಮಾಡಿ 11 ಲಕ್ಷ ಪ್ರೀಮಿಯಂ ಇನ್ಕಮ್ ನ ತಂದಿದ್ದಾರೆ. ಈ ಒಂದು ಕಾಂಟ್ರಿಬ್ಯೂಷನ್ ನಲ್ಲಿ ವಿ ಫೀಲ್ even the branch staff is also involved, and we would like to honor before going into the honoring of the staff, I request Mr. KR Mohan to highlight the performance of the branch. Respected Senior Manager Sir, AGM Sir, and the branch manager of Nalkeri, and my dear friends. ಈ ಒಂದು ಫಂಕ್ಷನ್ ನಡೀತಿದೆ ಅಂತಕ್ಕಂಥದ್ದೇ ಒಂದು ಕನಸಿನ ಮಾತು ಮಾಡಬೇಕು, ಆ ಥರದ ಒಂದು ಸಿಚುವೇಶನ್ ಇತ್ತು. ಕಳೆದ ತಿಂಗಳ 20ನೇ ತಾರೀಕಿನವರೆಗೂ ಕೂಡ ಕೇವಲ 14 ಪಾಲಿಸಿಗಳನ್ನು ಮಾತ್ರ ಮಾಡಿತ್ತು.
ನಾಲ್ಕೇರಿ ಕಾರ್ಪೊರೇಷನ್ ಬ್ಯಾಂಕ್. ಅವತ್ತಿನ ದಿವಸ ನನಗೆ ಕಾರ್ಪೊರೇಷನ್ ಬ್ಯಾಂಕ್ ನಾಲ್ಕೇರಿ ವಿಮಾ ಬ್ಯಾಂಕ್ ಆಗತ್ತೆ ಅಂತಕ್ಕಂಥ ವಿಷಯ ಕೇಳಿದಾಗ ಕೂಡ ನನಗೆ ನಂಬಿಕೆನೇ ಬರಲಿಲ್ಲ. ನಾನು ಹೆಂಗೂ ಆಗೋದಿಲ್ಲ ಅಂತ ತಿಳ್ಕೊಂಡು ಯಾವುದೋ ಮಾರ್ಚ್ ತಿಂಗಳು ಒಂದ್ಸತಿ ಮಾತಾಡಬೇಕು ಅಂತ ಇವರಿಗೆ ರಾಘವಾಚಾರ್ ಅವ್ರಿಗೆ ಫೋನ್ ಮಾಡಿದ್ರೆ, ಬಟ್ ಆ್ಯಕ್ಚುಲಿ ಅವತ್ತಿನ ದಿವಸ ಅವರಿದ್ದಂಥ ಪರಿಸ್ಥಿತಿ ನೆನೆಸ್ಕೊಂಡು ಇವತ್ತಿನ ದಿವಸದ ಈ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಅವತ್ತು ಅವರ ಮಿಸ್ಸಸ್ಗೆ ಆಕ್ಸಿಡೆಂಟ್ ಆಗಿ ಇವಾಗ ಇನ್ ಹಾಸ್ಪಿಟಲ್. ಅವರ ಮಿಸ್ಸಸ್ ಇನ್ಸೆಂಟಿವ್ ಕೇರ್ ಯೂನಿಟಲ್ಲಿ ಇದ್ದರು, ಅಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಅಲ್ಲಿ ಫೋನ್ ಮಾಡಿದಾಗ, ಸರ್ ನನ್ನ ಮಿಸ್ಸಸ್ ಆಕ್ಸಿಡೆಂಟ್ ಆಗಿದೆ, ಈಗ ICU-ದಲ್ಲಿದ್ದಾರೆ, ನಾನು ಮಧ್ಯಪ್ರದೇಶದಲ್ಲಿದ್ದೆ, ಈಗ ಬರ್ತಾ ಇದ್ದೀನಿ, ಆದ್ರೂ ನೋಡ್ತೀನಿ ವಿಮಾ ಬ್ಯಾಂಕ್ ನಾನು ಸುಮಾರು ಕೆಲಸ ಮಾಡಿದ್ದೇನೆ, ನೀವು ಬನ್ನಿ ಇಂಥ ದಿವಸ ನಾವು ಮಾಡ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಆ ಒಂದು ದಿವಸ ಏನು ಮಾತಾಡಿದ್ರು ಅದು ನಮ್ಮನ್ನು ಭಾಳ ತುಂಬ ಟಚ್ ಆಯಿತು. ಯಾಕಂದರೆ ಅವರ ಮಿಸ್ಸಸ್ ಅಂತ ಒಂದು ಪರಿಸ್ಥಿತಿಯಲ್ಲಿ ಮಲಗಿರೋವಾಗ ಆ ಒಂದು ಈವನ್ ವಿಮಾ ಬ್ಯಾಂಕ್ ಬೇಕಾದಂಥ ಬಿಸ್ನೆಸ್ನ ಕಂಪ್ಲೀಟ್ ಮಾಡಿದ ದಿವಸ ಕೂಡ ಅವರ ವೈಫ್ ಹಾಸ್ಪಿಟಲಲ್ಲೇ ಇತ್ತು. ಲಾಸ್ಟ್ ಟೈಮ್ ನಾನು ಮತ್ತೆ ಮಲ್ಯ ಅವರು ಇಲ್ಲಿಗೆ ಬಂದ್ವಿ, ಒಂದೇ ದಿವಸ 104 ಪಾಲಿಸಿಗಳು, 104 ಪಾಲಿಸಿಗಳು ಒಂದೇ ದಿವಸದಲ್ಲಾಯಿತು. ಇನ್ನು 2-3 ದಿನಗಳಲ್ಲಿ ಅವರೇ ಹೆಚ್ಚು ಕಮ್ಮಿ ಪಾಲಿಸಿ ಮಾಡಿಕೊಂಡು ಇವತ್ತಿಗೆ 219 ಪಾಲಿಸಿ ಮತ್ತೆ 20 ಲಕ್ಷ ಹೆಚ್ಚು ಕಮ್ಮಿ 21 ಲಕ್ಷ ಪ್ರೀಮಿಯಂನ ನಾಲ್ಕೇರಿ ಶಾಖೆ. ಮತ್ತೆ ಈ ನಮ್ಮ ವಿರಾಜಪೇಟೆನಲ್ಲಿ 6 ಔಟ್ಲೆಟ್ಗಳಿದೆ, 6 ಔಟ್ಲೆಟ್ಗಳಲ್ಲಿ ಕೂಡ ಪ್ರಪ್ರಥಮವಾಗಿದ್ದಾರೆ. ಲಾಸ್ಟ್ ಅಲ್ಲಿ ಶುರು ಮಾಡೋದು ಕೂಡ ಎಲ್ಲಕ್ಕಿಂತ ಫಸ್ಟ್ ಮೊಟ್ಟ ಮೊದಲನೇದಾಗಿ ಹುಕ್ಕೇರಿ ಬ್ರಾಂಚ್ ಬಿಡೋಗಾಯಿತು, ಆ ನಂತರದಲ್ಲಿ ನಾಲ್ಕೇರಿ. ಆದರೂ ಕೂಡ ನಾಲ್ಕೇರಿ ಶಾಖೆಯಲ್ಲಿ ಏನು ಒಂದು ಸಾಧನೆ ಇದೆ ಅಪ್ರತಿಮವಾದಂಥದ್ದು. ಒಂದು ತೀರಾ ಕಷ್ಟಕರವಾದಂಥ ಸನ್ನಿವೇಶದಲ್ಲಿ ವೈಯಕ್ತಿಕವಾಗೂ ಹಾಗೂ ಕೆಲಸದಲ್ಲೂ ಕೂಡ ಇದಾಗಿದ್ದು, ಇಂಥ ಒಂದು ಸಣ್ಣ ಜಾಗದಲ್ಲಿ ಇಂಥ ಒಂದು ಸ್ಥಳದಿಂದ ಸುಮಾರು 220 ಪಾಲಿಸಿಗಳನ್ನು ಮಾಡಬೇಕಾದ್ರೆ ಅದು ಅವರ ಒಬ್ಬರ ಶ್ರಮ ಮತ್ತೆ ಆ ಒಂದು ಮಾಡಲೇಬೇಕು ಅಂತಕ್ಕಂಥ ಛಲ ಮಾತ್ರ ಅವ್ರ ಕೈಲಿ ಕೆಲಸ ಮಾಡಿಸಿದೆ. ಈ ಒಂದು ಸಾಧನೆಗೆ ನಮ್ಮ ನಾಲ್ಕೇರಿ ಶಾಖಾಧಿಕಾರಿ ರಾಘವಾಚಾರ್ ಅವರು ಮತ್ತು ಮಲ್ಯ ಅವರು ಮತ್ತು ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ಬಸವರಾಜ್ ಅವರು, ದೇ ಹ್ಯಾವ್ ಟೇಕನ್ ಲಾಟ್ ಆಫ್ ಸ್ಟ್ರೆಂತ್. ಐ ಕಂಗ್ರಾಚುಲೇಟ್ ಆನ್ ಬಿಹಾಫ್ ಆಫ್ LIC ಟು ಆಲ್ ದಿಸ್. Manager of Corporation Bank Nalkeri and his team. We thought it fit to honor the team members also on this occasion. I request our senior division manager to hand over this merit certificate and our AGM sir to hand over the Summa memento on behalf of LIC of India Mysore Division. We start with Sri Raghavacharya, Manager, Nalkeri branch. Mr. Sanjeev Kamli, Officer of Chairman. Chetan. Balaji. Mr. Ganesh. Mr. Ganesh. Mr. Subramanian. Subramanian. Congratulations to team Nalkeri. ನಮ್ಮ ಮೈಸೂರು ಡಿವಿಷನ್ ನಲ್ಲಿ ನಾವು ಅವಾಗಲೇ ಹೇಳಿದಾಗ 5 ಡಿಸ್ಟ್ರಿಕ್ಟ್